ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ರೆಸಿಪಿ ಬಂದು ಒಂದು ಹೆಲ್ದಿ ರೆಸಿಪಿ, ಸೈಡ್ ಡಿಶ್ ರೆಸಿಪಿ, ಅದೇ ಸೊಪ್ಪಿನ ಪಲ್ಯ. ಸೊ ನಾನು ಹೇಗೆ ಮಾಡ್ತೀನೋ ಆ ರೀತಿ ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನು ನಾನು ತುಂಬ ವೆರೈಟಿಯಲ್ಲಿ ಮಾಡ್ತೀನಿ. ಇವತ್ತು ಮಾಡ್ತಾ ಇರೋದು ಬೇಳೆ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇದೇ ಥರ ನಾನು ತುಂಬ ವೆರೈಟಿ ಸೊಪ್ಪು ಯೂಸ್ ಮಾಡಿಕೊಂಡು ತುಂಬ ವೆರೈಟಿಯಾಗಿ ಸೈಡ್ ಡಿಶಸ್ನ ಮಾಡ್ತೀನಿ. ಮುಂದೆ ಇನ್ನೂ ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವತ್ತು ತೊಗರಿಬೇಳೆನ ಬೇಯಿಸ್ಕೊಂಡು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಸೊ ಫಸ್ಟೇ ನಾನು ಸ್ವಲ್ಪ ನೀರು ಮತ್ತು ಉಪ್ಪು ಹಾಕ್ಕೊಂಡು ತೊಗರಿಬೇಳೆನ ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ತುಂಬಾ ನೀರು ಹಾಕಿ ಬಸ್ತು ನೀರೆಲ್ಲ ಸೊ ಅದರಲ್ಲಿರೋ ಸ್ವಲ್ಪ ಪ್ರೋಟೀನ್ ಕಂಟೆಂಟೆಲ್ಲ ಅದರಲ್ಲೇ ಹೋಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪನೇ ನೀರು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಸೊ ಆಮೇಲೆ ಇವಾಗ ಇನ್ನೊಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಹೈ ಪ್ರೋಟೀನ್ ರೆಸಿಪಿ ಅಂತಲೇ ಹೇಳ್ಬೋದು, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಕರಿಬೇವು ಹಾಕ್ಕೊಂಡಿದ್ದೀನಿ. ತುಂಬ ಸಿಂಪಲ್ ಮತ್ತು ಬೇಗನೆ ಆಗೋಗುತ್ತೆ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ನೀವು ರೈಸ್ ಸಾಂಬಾರಿಗೂ ಸೈಡ್ ಡಿಶಾಗಿ ಯೂಸ್ ಮಾಡ್ಬೋದು. ಚಪಾತಿ, ರೊಟ್ಟಿ, ಮುದ್ದೆ ಮಾಡಿದಾಗ ಮುದ್ದೆ ಸಾಂಬಾರು ಅಷ್ಟೇ ಇದ್ದರೆ ಇದನ್ನು ಸೈಡ್ ಡಿಶಾಗಿ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ನೀವು ಸೈಡ್ ಡಿಶಾಗಿ ಇದನ್ನು ಯೂಸ್ ಮಾಡ್ಬೋದು. ಮೇಯ್ನ್ ಡಿಶ್ಶಾಗೂ ಕೂಡ ನೀವು ಚಪಾತಿ, ರೊಟ್ಟಿಗೆ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಸೊ ತೊಗರಿಕಾಳು ಯೂಸ್ ಮಾಡೋದ್ರಿಂದ ಸ್ವಲ್ಪ ವಾಯು ಅನ್ನೋ ಅಂಶ ಅದರಲ್ಲಿ ಇರುತ್ತೆ. ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಅವರು ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಒಂದು ಇಬ್ಬರಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲೇ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ, ಸೊಪ್ಪು ಎಷ್ಟು ಯೂಸ್ ಮಾಡ್ತಾಯಿದ್ದೀರಾ, ತೊಗರಿಬೇಳೆ ಆ ಥರ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಯೂಸ್ ಮಾಡ್ಬೋದು. ಈಗ ನೋಡ್ತಾ ಇರ್ಬೋದು ನೀವು, ನಾನು ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸೊಪ್ಪು ಎನಿ ಚಾಯ್ಸ್, ನಿಮ್ಗೆ ಯಾವ್ದು ಇಷ್ಟನೋ ಆ ಸೊಪ್ಪು ನೀವು ಸೇಮ್ ಇದೇ ಪ್ಯಾಟ್ರನಲ್ಲೇ ಮಾಡ್ಕೋಬೋದು. ಮಿಕ್ಸ್ ಸೊಪ್ಪುಗಳನ್ನ ನೀವು ತೊಗೋಬೋದು. ಮತ್ತು ದಂಟಿನ ಸೊಪ್ಪು ಈ ಥರ ಎಲ್ಲ ಒಂದೊಂದೇ ಹಾಕ್ಕೊಂಡು ಮಾಡ್ಕೊತೀರಾ ಅಂದರೆ ಆ ಥರನೂ ಮಾಡ್ಬೋದು. ನನಗೆ ಒಂದೇ ಥರ ಹಾಕ್ಕೊಳ್ಳೋಕ್ಕೆ ಇದಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ನಾನಿಲ್ಲಿ ಮಿಕ್ಸ್ ತೊಗೊಂಡಿದ್ದೀನಿ. ಪಾಲಕು, ಮೆಂತ್ಯ, ಸಬ್ಸಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ ಥರ ಎಲ್ಲದನ್ನು ಮಿಕ್ಸ್ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಖಾರಕ್ಕೆ ಹಸಿಮೆಣ್ಸಿಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಈರುಳ್ಳಿ ಜೊತೆ ಹಸಿಮೆಣ್ಸಿಕಾಯಿನೂ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾವು ಬೇಳೆನ ಬೇಯಿಸಿರ್ತೀವಿ ಮುಕ್ಕಾಲು ಭಾಗ. ನೀವು ನೋಡ್ಕೊಳ್ಳಿ, ನಿಮಗೆ ತುಂಬಾ ಬೇಯಿಸ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅದು ಮೆತ್ತಗಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ. ನೋಡಿಕೊಂಡು ನಿಮಗೆ ಯಾವ ಹದಕ್ಕೆ ನೀವು ತಿನ್ನೋದಕ್ಕೆ ಇಷ್ಟಪಡ್ತೀರೋ ಆ ಹದಕ್ಕೆ ನೀವು ಬೇಳೆನ ಬೇಯಿಸ್ಕೊಳ್ಳಿ. ಇದರಲ್ಲೂ ಸ್ವಲ್ಪ ಬೇಯೋದ್ರಿಂದ ಸಪ್ರೇಟಾಗಿ ನೀವು ಒಂದು ಮುಕ್ಕಾಲು ಭಾಗ ಅದನ್ನು ಬೇಳೆ ಬೇಯಿಸ್ಕೊಂಡ್ರೆ ಸಾಕು ಅನಿಸುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನೀವು ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ವೀಡಿಯೋಸ್ ಲೈಕ್ ಮಾಡೋದು ಕೂಡ ಮರಿಬೇಡಿ, ಓಕೆನಾ? ಯಾವುದಾದ್ರೂ ರೆಸಿಪಿ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ನೋಡ್ತಾ ಇರ್ಬೋದು, ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ನೀಟಾಗಿ ಸೊಪ್ಪನ್ನು ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಬೆಂದ ನಂತರ ಅದು ಕಾಣಿಸೋದೇ ಇಲ್ಲ. ಈಗ ಇಷ್ಟೊಂದು ಕಾಣಿಸ್ತಾ ಇದೆ. ಸೊಪ್ಪು ಬೆಂದ ನಂತರ ಅದು ಇಷ್ಟೊಂದು ಕಾಣಿಸೋದೇ ಇಲ್ಲ, ಎಲ್ಲ ಮೆತ್ತಗಾಗಿ ಸ್ಮೂತಾಗಿರುತ್ತೆ. ಸೊ ನೀವು ಸೊಪ್ಪು ಜಾಸ್ತಿನೂ ಹಾಕೋಬೋದು, ಏನೂ ತೊಂದರೆ ಇಲ್ಲ. ನಿಮ್ಮದು ನೋಡ್ಕೊಳ್ಳಿ ಪೋರ್ಷನ್, ನಿಮಗೆ ಯಾವುದು ಜಾಸ್ತಿ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ನನಗೆ ತೊಗರಿಬೇಳೆ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನೀವು ಮೊಳಕೆ ಕಾಳುಗಳನ್ನ ಇದ್ರ ಜೊತೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಮಾಡ್ತಾಯಿದ್ದೀನಿ. ಸೊ ನಾನೇನಾದರೂ ಅದು ಕುಕ್ಕಿಂಗ್ ಮಾಡುವಾಗ ಆದರೆ ವಿಡಿಯೋ ಮಾಡಿ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿದೆಯೋ ಅಷ್ಟೇ ಕೂಡ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. ಸೊ ಈ ಥರ ನಾವು ಒಳ್ಳೊಳ್ಳೆದನ್ನೇ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು.
ತುಂಬಾ ಬರೀ ಬೇಳೆಲೆ ಪಲ್ಯನೂ ಮಾಡ್ಬೋದು. ಬಟ್ ಅದ್ರ ಜೊತೆ ಈ ಥರ ಎಲ್ಲ ಹಸಿ ತರಕಾರಿ ಆಗಲಿ ಹಸಿ ಸೊಪ್ಪಾಗಲಿ ಉಪಯೋಗಿಸೋದ್ರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಸೊಪ್ಪನ್ನು ಡೈರೆಕ್ಟಾಗಿ ತಿನ್ನೋದು ಆಗಲ್ಲ ಅಲ್ವಾ, ಸೊ ಈ ಥರ ನಾವು ಯೂಸ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕ್ಕೊಂಡ್ರೇ ಇದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟು ಬರುತ್ತೆ. ಹಸಿ ಕಾಯಿ ತುರಿನೇ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಒಣ ಕೊಬ್ಬರಿ ಬೇಡ ಅಂತ ಅನಿಸುತ್ತೆ. ಹಸಿ ಕಾಯಿ ಹಾಕ್ಕೊಂಡ್ರೇ ಅದು ತುಂಬಾ ರುಚಿಯಾಗಿರುತ್ತೆ. ನೀವು ಬರೀ ಸೊಪ್ಪಿನ ಪಲ್ಯ ಮಾಡ್ಕೋಬೋದು. ತುಂಬ ಕಡಿಮೆ ಕ್ವಾಂಟಿಟಿ ಆಗುತ್ತೆ, ಅದು ಈಡಾಗಲ್ಲ. ಸೊ ಆವಾಗ ನೀವೇನು ಮಾಡ್ಬೋದು ಅಂದರೆ ಅದೇ ಮೊಳಕೆ ಕಾಳುಗಳಾಗಲಿ ಮತ್ತು ಯಾವುದಾದ್ರೂ ನೆನೆಸಿದ ಕಾಳುಗಳಾಗಲಿ ಈ ಥರ ನೀವು ಯೂಸ್ ಮಾಡ್ಬೋದು. ಅಥವಾ ಏನೂ ಇಲ್ಲಪ್ಪ ಅಂದಾಗ ಬೇಳೆನೇ ಯೂಸ್ ಮಾಡ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ, ಓಕೆನಾ? ಸೊ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.